ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಲೆಸನ್ ಇನ್ವಿಸಿಬಲ್ ಲಿವಿಂಗ್ ವರ್ಡ್ ಇದನ್ನು ಈ ಲೆಸನ್ ಸ್ಟಾರ್ಟ್ ಮಾಡಿದ್ವಿ. ಅದರ ಕಂಟಿನ್ಯೂಸ್ನ ಡಿಸ್ಕಸ್ ಮಾಡೋಣ. ಲಾಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಮೈಕ್ರೋಸ್ಕೋಪ್ನ ಯಾರು ಕಂಡುಹಿಡಿದವರು, ಹೇಗೆ ನಾವು ಫಸ್ಟ್ ಇನ್ವಿಸಿಬಲ್ ಅಂದರೆ ತುಂಬ ಮೈಕ್ರೋ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಮೈಕ್ರೋ ಆರ್ಗ್ಯಾನಿಸಮ್ನ ಯಾವುದರಿಂದ ನೋಡೋದಕ್ಕೆ ಸಹಾಯ ಆಯಿತು, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸಿ ಅದರ ನೆಕ್ಸ್ಟ್ ಕಂಟಿನ್ಯೂ ನೋಡಿ. 2.1 ನೋಡಿ. ವಾಟ್ ಈಸ್ ಎ ಸೆಲ್? ಸೆಲ್ ಅಂದರೆ ಏನು? ಸೆಲ್ ಅಂದರೆ ಜೀವಕೋಶ ಅಂತೇಳಿ ಕರಿತೀವಿ. ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಲ್? ಕಾಮನ್ಲಿ ಸೆಲ್, ಜೀವಕೋಶ ಅಂದರೆ ಎಲ್ಲಿರುತ್ತೆ ಹೇಳಿ? ಪ್ರತಿಯೊಂದು ಜೀವಿಗಳಲ್ಲೂ ಇರ್ತಕ್ಕಂಥ ಒಂದು ಸಣ್ಣದಾದ ಕೋಶ, ಕೋಣೆ, ಜೀವಿಗಳ ಒಂದು ಕೋಣೆಯನ್ನು ಕೋಶ ಅಂತೇಳಿ ಕರಿತೀವಿ. ಪ್ರತಿಯೊಂದು ಜೀವಿಗಳಲ್ಲಿರ್ತಕ್ಕಂತಹ ಜೀವಕೋಶಗಳೇ ಪ್ರತಿಯೊಂದು ಜೀವಿಗಳಲ್ಲಿರ್ತಕ್ಕಂಥದ್ದು ಈ ಜೀವಕೋಶಗಳು. ಅಂದರೆ ಪ್ರತಿಯೊಂದು ನಾವು ಜೀವಿಗಳು ಅಂತ ಯಾವುದನ್ನು ಕನ್ಸಿಡರ್ ಮಾಡ್ತೀವಿ? ಫಸ್ಟ್ ಆಫ್ ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಅಂತ, ಬೋತ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್, ಇವೆರಡನ್ನೂ ನಾವು ಲಿವಿಂಗ್ ಆರ್ಗಾನಿಸಮ್ಸ್ ಅಂತ ಕರಿತೀವಿ. ಅದು ಮೈಕ್ರೋ ಇಂದ ಹಿಡಿದು ಬಿಗ್, ಪ್ಲಾಂಟ್ಸಲ್ಲಿ ತುಂಬ ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ, ಪ್ರಾಣಿಗಳಲ್ಲೂ ತುಂಬ ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೂ ಅಲ್ವಾ? ಹಾಗೆ ಆ ಎಲ್ಲ ಜೀವಿಗಳು, ಸಸ್ಯ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಎಲ್ಲ ಜೀವಿಗಳು ಈ ಸಣ್ಣದಾದ ಸೂಕ್ಷ್ಮವಾದ ಕೋಣೆಯಂತಹ ರಚನೆಯನ್ನು ಹೊಂದಿರತಕ್ಕಂಥ ಈ ಜೀವಕೋಶಗಳಿಂದನೇ ಎಲ್ಲ ಜೀವಿಗಳು ಮಾಡಲ್ಪಟ್ಟಿರೋದು. ಅನೇಕ ಸಣ್ಣ ಸಣ್ಣ ಜೀವಕೋಶಗಳು ಸೇರಿ ಅಂಗಾಂಶ, ಟಿಶ್ಯೂಸ್ ಇದ್ದಿದ್ದು ಆರ್ಗನ್ಸ್ ಆಗಿ ಬಾಡಿ ರಚನೆ ಆಗುತ್ತೆ ಅಲ್ವಾ? ಹಾಗಾದರೆ ಇಲ್ಲಿ ನೋಡೋಣ, ಸೆಲ್ಸ್ ಅಂದರೆ ಏನು? ಸೆಲ್, ಆಲ್ ಲಿವಿಂಗ್ ಬೀಯಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಈಗ ತಾನೇ ಡಿಸ್ಕಸ್ ಮಾಡಿದ್ವಿ, ಎಲ್ಲ ಜೀವಿಗಳು ಏನು ಈ ಸೆಲ್ಲಿಂದ ಮಾಡಲ್ಪಟ್ಟಿದೆ, ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ. ಯು ಮೈಟ್ ವಂಡರ್ ವಾಟ್ ಸೆಲ್ಸ್ ಆ್ಯಕ್ಚುಲಿ ಲುಕ್ ಲೈಕ್. ಹಾಗಾದರೆ ನಿಮಗೆ ಒಂದು ಆಶ್ಚರ್ಯ ಅನಿಸ್ಬೋದು, ಅದ್ಭುತ ಅನಿಸ್ಬೋದು. ಆ ಒಂದು ಆ್ಯಕ್ಚುಲಿ ಸೆಲ್ಸ್ ಅನ್ನೋದು ಯಾವ ಥರ ಕಾಣುತ್ತೆ? ಲೆಟ್ ಅಸ್ ಟೇಕ್ ಎ ಕ್ಲೋಸರ್ ಲುಕ್ ಅಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಎ ಸೆಲ್ ಯೂಸಿಂಗ್ ಎ ಮೈಕ್ರೋಸ್ಕೋಪ್. ಹಾಗಾದರೆ ಆ ಒಂದು ಸೆಲ್, ಜೀವಕೋಶ, ಅದರ ಸ್ಟ್ರಕ್ಚರು, ಅದರ ರಚನೆ ಮೂಲಭೂತವಾಗಿ ಯಾವ ರೀತಿ ಇರುತ್ತೆ ಅಂತ ನಾವು ಮೈಕ್ರೋಸ್ಕೋಪಲ್ಲಿ ಒಂದು ಚಿತ್ರಣವನ್ನು ನೋಡೋಣ. ಹಾಗಾದರೆ ಹೇಗೆ ನೋಡೋದು? ಯಾವುದಾದ್ರು ಜೀವಿಗಳು ಇರ್ತಕ್ಕಂತಹ ಒಂದು ಸಣ್ಣದಾದ ಒಂದು ಭಾಗವನ್ನು ತೆಗೆದುಕೊಳ್ಳೋಣ. ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಯಾವ ರೀತಿ ಇರುತ್ತೆ ಜೀವಕೋಶಗಳಲ್ಲಿ ಸೆಲ್ ಅನ್ನೋದು, ಜೀವಕೋಶ ಅನ್ನೋದು, ಜೀವಿಗಳಲ್ಲಿ ಜೀವಕೋಶ ಯಾವ ರೀತಿ ಕಂಡು ಬರುತ್ತೆ ಅನ್ನೋದಕ್ಕೆ ಒಂದು ಆ್ಯಕ್ಟಿವಿಟಿ. ಸಿ, ಲೆಟ್ ಅಸ್ ಸ್ಟಡಿ ಎ ಸೆಲ್. ಟೀಚರ್ ಡೆಮಾನ್ಸ್ಟ್ರೇಷನ್ ಆ್ಯಕ್ಟಿವಿಟಿ. ಟೀಚರ್ ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡಿ ನಿಮಗೆ ತೋರಿಸಿರುವಂತಹ ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ನಿಮ್ಮ ಸ್ಕೂಲ್ಗಳಲ್ಲಿ, ನಿಮ್ಮ ಹೈಯರ್ ಕ್ಲಾಸಸ್ಗೆ ಹೋದಾಗ ನಿಮಗೆ ಇದನ್ನು ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಹೇಳ್ತಾರೆ, ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಇದನ್ನು ಮಾಡಿ ತೋರಿಸಿದಾಗ ನೀಟಾಗಿ ಅಬ್ಸರ್ವ್ ಮಾಡಿ ತುಂಬ ವಂಡರ್ ಆಗಿರುತ್ತೆ. ಅದ್ಭುತವಾದಂತಹ ಒಂದು ಅಮೇಝಿಂಗ್ ನೀವು ಒಂದು ವಿಷಯವನ್ನು ತಿಳ್ಕೊಳ್ಬೋದು. ನಿಜವಾಗ್ಲೂ ಇಷ್ಟು ಚೆನ್ನಾಗಿ, ಇಷ್ಟು ಸಣ್ಣದಾಗಿ ಈ ರೀತಿಯೆಲ್ಲ ರಚನೆ ಇರುತ್ತಾ ಅಂತ ನಿಮ್ಗೆ ಖಂಡಿತ ಆಶ್ಚರ್ಯ ಆಗುತ್ತೆ, ಒಂದು ಖುಷಿನೂ ಆಗುತ್ತೆ. ಸಿ, ಹೇಗೆ ಮಾಡೋದು ಅಂತ ನೋಡೋಣ. ಟೇಕ್ ಆ್ಯನ್ ಆನಿಯನ್ ಬಲ್ಬ್ ಫ್ರಮ್ ಯುವರ್ ಕಿಚನ್ ಆರ್ ಗಾರ್ಡನ್ ಆ್ಯಂಡ್ ವಾಶ್ ಇಟ್ ಥ್ರೋಲಿ ವಿತ್ ವಾಟರ್. ಒಂದು ಈ ಆನಿಯನ್ ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರಲ್ವ, ಒಂದು ಆನಿಯನ್ನ 4 ಪಾರ್ಟ್ಸ್ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಅಥವಾ ನಿಮ್ಮ ಕಿಚನಲ್ಲಿ ಅಥವಾ ನಿಮ್ಮ ಗಾರ್ಡನಲ್ಲಿ ಏನಾದರೂ ಆನಿಯನ್ದು ಈರುಳ್ಳಿ ಗಿಡ ಹಾಕಿದರೆ ಅಲ್ಲಿ ಒಂದೇ ಒಂದು ಈರುಳ್ಳಿಯನ್ನು ತೊಗೊಂಡು ಅದನ್ನು 4 ಭಾಗಗಳಾಗಿ ಕಟ್ ಮಾಡಿ ಅದರ ಒಂದು ಭಾಗವನ್ನು ತೆಗೆದುಕೊಳ್ಳಿ. ಕಟ್ ದ ಆನಿಯನ್ ಬಲ್ಬ್ ವರ್ಟಿಕಲಿ ಇಂಟು ಪೀಸಸ್. ಈ ಆನಿಯನ್ನ ಉದ್ದುದ್ದವಾಗಿ ಕಟ್ ಮಾಡಿ ಅದರ ಒಂದು ಪೀಸನ್ನು ತೆಗೆದುಕೊಳ್ಳಿ. ಟೇಕ್ 1 piece ಆಫ್ ಆನಿಯನ್ ಆ್ಯಂಡ್ ಪುಲ್ ಔಟ್ ದ thin transparent layer from its inner surface with the help of forceps. ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಅಬ್ಸರ್ವ್ ಮಾಡಿರ್ತೀರ, ಈರುಳ್ಳಿ ಎಲ್ಲ ತಿನ್ನಬೇಕಾದ್ರೆ, ಹಸಿ ಈರುಳ್ಳಿನ ತಿನ್ನಬೇಕಾದ್ರೆ ಒಳಗಡೆ ಒಂದು ತೆಳುವಾದ ಬಿಳಿಯಾದ ಒಂದು ಪದರ ಬರುತ್ತೆ. ಅದನ್ನು ಫೋರ್ಸಿಪ್ ಮೂಲಕ ಆ ತೆಳುವಾದ ಪದರವನ್ನು ತೆಗೀರಿ ಅಂತ ಹೇಳ್ತಿದ್ದಾರೆ. ದಿಸ್ ಲೇಯರ್ ಈಸ್ ಕಾಲ್ಡ್ ದ ಆನಿಯನ್ ಪೀಲ್. ಇದನ್ನೇ ನಾವು ಆನಿಯನ್ನ ಪೀಲ್, ಪದರ ಅಂತೇಳಿ ಕರೆಯೋದು, ಈರುಳ್ಳಿ ಪದರ ಅಂತೇಳಿ. ಪ್ಲೇಸ್ ದ ಪೀಲ್ ಇನ್ ಎ petri dish containing a few drops of saffronine. ಅಂದರೆ ರೆಡ್ ಕಲರ್ ಸ್ಟೈನ್ ಆಗುತ್ತಿದ್ದು ಆ ಒಂದು ಆನಿಯನ್ದು ಆ ಪೀಲನ್ನು ತಗೊಳ್ತೀರಾ ಅಲ್ವಾ, ಆ ಪದರವನ್ನು
ರಿಮೂವಿಂಗ್ ಆನಿಯನ್ ಪೀಲ್ ಫ್ರಮ್ ಆ್ಯನ್ ಆನಿಯನ್ ಬಾತ್. ಈ ಒಂದು ಚಿತ್ರದಲ್ಲಿ ಆನಿಯನ್ ಪೀಸ್ ಕಟ್ ಮಾಡಿರ್ತಕ್ಕಂಥ ಪೀಸಿಂದ ತೆಳುವಾದ ಬಿಳಿಯ ಪದರವನ್ನು ತೆಗೆದಿರತಕ್ಕಂಥದ್ದು. ತೆಗೆದುಕೊಂಡಂತಹ ಅದನ್ನು ಒಂದು ಪೆಟ್ರಿ ಡಿಶ್, ಚಿತ್ರದಲ್ಲಿ ತೋರಿಸಿದೆ ನೋಡಿ, ಈ ರೀತಿ ಪೆಟ್ರಿ ಡಿಶ್ಗೆ ಅದನ್ನು ಆನಿಯನ್ ಪೀಲ್ 1 ಡ್ರಾಪ್ ಆಫ್ ಸ್ಯಾಫ್ರನಿನ್ ಹಾಕಿ ಅದಕ್ಕೆ ಬಣ್ಣ ಬರೋದಕ್ಕೆ, ಅದು ಕಲರ್ ಸ್ವಲ್ಪ ಕಡಿಮೆ ಇರುತ್ತಲ್ವ, ಆನಿಯನ್ ಪೀಲ್ದು ಬಿಳಿ ಪದರ ತೆಗೆದುಕೊಂಡು ಆ ಒಂದು ಪೆಟ್ರಿ ಡಿಶ್, ಗಾಜಿನ ಒಂದು ತಟ್ಟೆಯಂತಹ ಚಿಕ್ಕದಾದ ಗಾಜಿನ ಡಿಶ್ಗೆ ಹಾಕಿ ಅದಕ್ಕೆ ಸ್ಯಾಫ್ರನಿನ್ನ ಹಾಕಬೇಕು. ಯಾಕಂದರೆ ಅದು ಸ್ವಲ್ಪ ಬಣ್ಣವನ್ನು ಕೊಡುತ್ತೆ, ರೆಡ್ ಕಲರ್ ಸ್ಟೈನ್. ಅದು ಸ್ಯಾಫ್ರನಿನ್ನ 1 ಡ್ರಾಪ್ ಆಫ್ ಸ್ಯಾಫ್ರನಿನ್ನ ಆ್ಯಡ್ ಮಾಡಬೇಕು ಫಾರ್ 30 ಸೆಕೆಂಡ್ಸ್ ಸ್ಯಾಫ್ರನಿನ್ನ ಹಾಕಿ ಹಾಗೆ ಬಿಡಿ ಪೆಟ್ರಿ ಡಿಶ್ಗಳಿಗೆ. ದಿಸ್ ವಿಲ್ ಗಿವ್ ಎ ಪಿಂಕಿಶ್ ಕಲರ್ ಟು ದ ಸೆಲ್ಸ್ ಆ್ಯಂಡ್ ಹೆಲ್ಪ್ ಅಸ್ ಸಿ ದೆಮ್ ಕ್ಲಿಯರ್ಲಿ. ಏನಕ್ಕೆ ಸ್ಯಾಫ್ರನಿನ್ನ ಹಾಕಬೇಕಂದ್ರೆ ಅದು ಆ ಒಂದು ಪೀಲ್ಗೆ ಕಲರನ್ನು ಕೊಡುತ್ತೆ. ಇದರಿಂದ ಕಲರ್ ಕೊಟ್ಟಾಗ ನಿಮ್ಗೆ ಏನು ಕಲರ್ ಇಲ್ಲ ಅಂದರೆ ಈಗ ಏನೂ ಕಾಣಲ್ಲ. ಈಗ ವಾಟರ್ಗೆ ಕಲರ್ ಇಲ್ಲ, ಏನೂ ಕಾಣಲ್ಲ. ಕಲರ್ಫುಲ್ ಆಗಿದ್ರೆ ಅಲ್ಲಿ ಏನಿದೆ ಹೇಗಿದೆ ಅಂತ ನೋಡ್ಬೋದು ಅಲ್ವಾ. ಹಾಗಾಗಿ ಕ್ಲಿಯರ್ ಆಗಿ ನಿಮಗೆ ನೋಡೋದಕ್ಕೆ ಈ ಕಲರ್ ಹಾಕೋದ್ರಿಂದ ಪೀಲಲ್ಲಿ ಏನಿದೆ ಒಳಗಡೆ, ಯಾವ ರೀತಿ ರಚನೆ ಇದೆ ಅಂಥೇಳಿ ಅದು ಸಹಾಯ ಮಾಡುತ್ತೆ. ಸ್ವಲ್ಪ ಅದು ಹಾಕಿ 30 ಸೆಕೆಂಡ್ ಬಿಟ್ಟ ಮೇಲೆ ಅದು ಪಿಂಕಿಶ್ ಕಲರನ್ನು ಉಂಟು ಮಾಡುತ್ತೆ ಸೆಲ್ಗೆ. ಹಾಗಾಗಿ ಅದನ್ನು ಹಾಕಿ ಬಿಡಬೇಕು. With the help of a thin brush, transfer the onion peel to another petri dish containing water to rinse the peel and remove extra strain. ಈ ರೀತಿ ಆದಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ಪೆಟ್ರಿ ಡಿಶ್ಗೆ ಅದನ್ನ ಸ್ವಲ್ಪ ವಾಟರಲ್ಲಿ ಲೈಟಾಗಿ ಒಂದು ಸ್ವಲ್ಪ ವಾಟರ್ ಡ್ರಾಪ್ ಹಾಕಿ ವಾಶ್ ಮಾಡಿ, ವಾಶ್ ಅಂದರೆ ನೀಟಾಗಿ ರಬ್ ಮಾಡೋದಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ, ತುಂಬ ಪಿಂಕಿಶ್ ಆಗಿದ್ರೂ ಬರೀ ರೆಡ್ ಕಾಣುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಇನ್ನೊಂದು ಪೆಟ್ರಿ ಡಿಶ್ಗೆ, ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ ಈ ರೀತಿ ಇನ್ನೊಂದು ಪೆಟ್ರಿ ಡಿಶ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ. ನಾವು ಕೇರ್ಫುಲಿ ಪ್ಲೇಸ್ ದ ಸ್ಟ್ರೈನ್ಡ್ ಆನಿಯನ್ ಪೀಲ್ ಆನ್ ದ ಗ್ಲಾಸ್ ಸ್ಲೈಡ್ ಯೂಸಿಂಗ್ ಎ ಥಿನ್ ಬ್ರಷ್ ಎನ್ಶೂರಿಂಗ್ ಇಟ್ ಡಸ್ ನಾಟ್ ಬ್ರೇಕ್ ಆರ್ ಫೋಲ್ಡ್. ಈಗ ಒಂದು ಬ್ರಷ್ ತೊಗೊಂಡು ಈ ಪೆಟ್ರಿ ಡಿಶಲ್ಲಿ ಇರ್ತಕ್ಕಂತಹ ಆನಿಯನ್ ಪೀಲನ್ನು ಅದು ಮಡಚ್ಕೊಳ್ಳೋದ ಹಾಗೆ ಅಥವಾ ಅದು ಯಾವುದೇ ರೀತಿ ಡ್ಯಾಮೇಜ್ ಆಗದಾಗೆ ಅದನ್ನು ಒಂದು ಸ್ಲೈಡ್ ಮೇಲೆ, ಗಾಜಿನ ಪಟ್ಟಿ ಮೇಲೆ ಈ ರೀತಿ ಬ್ರಷ್ನ ಸಹಾಯದಿಂದ ಈ ರೀತಿ ಇಡಿ. ಅದು ಯಾವುದೇ ರೀತಿ ಮಡಚ್ಕೋಬಾರ್ದು, ಬ್ರೇಕ್ ಆಗಬಾರ್ದು, ಮುರಿದೋಗಬಾರ್ದು, ಕಟ್ ಆಗಬಾರ್ದು, ಆ ರೀತಿ ನೋಡಿಕೊಂಡು. ಪುಟ್ ಎ ಡ್ರಾಪ್ ಆಫ್ ಗ್ಲೈಸರಿಂಗ್ ಓವರ್ ದ ಆನಿಯನ್ ಪೀಲ್ ಆನ್ ದ ಸ್ಲೈಡ್. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ 4th ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಈ ಸ್ಲೈಡ್ ಮೇಲೆ, ಗಾಜಿನ ಪಟ್ಟಿ ಮೇಲೆ ಹಾಕಿದ್ಮೇಲೆ ಇದು ಡ್ರೈ ಆಗಬಾರ್ದು ಬೇಗ, ಅದು ಸ್ವಲ್ಪ ತೆಳು ಇರುತ್ತಲ್ವ, ಬೇಗ ಅದು ಡ್ರೈ ಆಗದೆ ಇರಲಿ ಅಂತೇಳಿ ಒಂದೇ ಒಂದು ಡ್ರಾಪ್ ಆಫು ಗ್ಲಿಸರಿನ್ನ ಹಾಕಿ ಅದು ವೆಟ್ಟಾಗಿ ಹಾಗೇ ಇರುತ್ತೆ ಸ್ಲೈಡ್ ಮೇಲೆ. ದ ಗ್ಲಿಸರಿನ್ ವಿಲ್ ಪ್ರಿವೆಂಟ್ ಡ್ರೈಯಿಂಗ್ ಆಫ್ ದ ಸೆಲ್ಸ್ ಆ್ಯಂಡ್ ಇಂಪ್ರೂವ್ ಕ್ಲಾರಿಟಿ ಫಾರ್ ಬೆಟರ್ ವಿಜುವಲೈಸೇಷನ್ಸ್ ಆಫ್ ಸೆಲ್ಸ್. ಅದು ಆ ಒಂದು ಈರುಳ್ಳಿ ಸಿಪ್ಪೆ ಬೇಗ ಒಣಗೋಗದ ಹಾಗೆ ಈ ಗ್ಲಿಸರಿನ್ ಅದನ್ನು ತಡೆದು ವೆಟ್ಟಾಗಿ ಹಾಗೆ ಇರೋದಕ್ಕೆ ಒಂದು ಮತ್ತು ನೀಟಾಗಿ ನಾವು ಯಾವುದೇ ಅದರೊಳಗಡೆ ವಿಜುವಲಿ ಕ್ಲಾರಿಟಿಯನ್ನು ಕೊಡುತ್ತೆ. ನಾವು ಸ್ಲೈಡನ್ನು ಇಟ್ಕೊಂಡು ನೋಡೋದಕ್ಕೆ ಮೈಕ್ರೋಸ್ಕೋಪಲ್ಲಿ ಸಹಾಯ ಮಾಡುತ್ತೆ, ಕ್ಲಿಯರ್ನ ಮಾಡುತ್ತೆ. ಸ್ಲೋಲಿ ಪ್ಲೇಸ್ ಎ ಕವರ್ ಸ್ಲಿಪ್ ಓವರ್ ದ ಪೀಲ್ ಯೂಸಿಂಗ್ ಎ ನೀಡಲ್ ಸಚ್ ದಟ್ ನೋ ಹೇರ್ ಬಬಲ್ಸ್ ಗೆಟ್ ಟ್ರ್ಯಾಪಡ್. ನೆಕ್ಸ್ಟ್ ಏನು ಮಾಡಿ, ಇದ್ರ ಮೇಲೆ ನೋಡಿ ಈ ರೀತಿ ಒಂದು ಕವರ್ ಸ್ಲಿಪ್ ಬರುತ್ತೆ ಗಾಜಿಂದು, ಆ ಕವರ್ ಸ್ಲಿಪ್ಪನ್ನ ಹಾಕಬೇಕಾದ್ರೆ ನೀಟಾಗಿ ನಿಧಾನಕ್ಕೆ ಹಾಕಿ, ಬಬಲ್ಸ್ ಬರಬಾರ್ದು, ಗುಳ್ಳೆಗಳು ಕಾಣಿಸ್ಬಾರ್ದು. ಇಲ್ಲಾಂದರೆ ಮೈಕ್ರೋಸ್ಕೋಪರ ಗುಳ್ಳೆಗಳೇ ಕಾಣುತ್ತೆ, ಬಬಲ್ಸ್ಗಳೇ ಕಾಣುತ್ತೆ, ಸೆಲ್ಸ್ ಆನಿಯನ್ ಪೀಲೇ ಕಾಣಲ್ಲ, ಅದೇ ದೊಡ್ಡದಾಗಿ ಕಾಣುತ್ತೆ. ಏನಾದರೂ ಬಂದುಬಿಟ್ರೆ ಸ್ವಲ್ಪ ಗ್ಲಿಸರಿನೆಲ್ಲ ಹಾಕಿರ್ತೀರ, ಸ್ವಲ್ಪ ವಾಟರಲ್ಲಿ ಡಿಪ್ ಮಾಡಿ ತೆಗ್ದಿರೋದಲ್ವ, ಹಾಗಾಗಿ ಬಬಲ್ಸ್ ಬರದೇ ಇರೋ ಹಾಗೆ ನಿಧಾನಕ್ಕೆ ನೀಟಾಗಿ ಅದನ್ನು ಕವರ್ ಸ್ಲಿಪ್ಪನ್ನು ನಿಧಾನವಾಗಿ ಕವರ್ ಮಾಡಿ ಹಾಕಿ. ಯೂಸ್ ಬ್ಲಾಟಿಂಗ್ ಪೇಪರ್ ಟು ಜೆಂಟ್ಲಿ ವೈಪ್ ಆಫ್ ಎನಿ ಎಕ್ಸ್ಟ್ರಾ ಗ್ಲಿಸರಿನ್ ಅರೌಂಡ್ ದ ಎಡ್ಜಸ್ ಆಫ್ ದ ಕವರ್ ಸ್ಲಿಪ್. ಹಾಕಬೇಕಾದ್ರೆ ಗ್ಲಿಸರಿನ್ ಹಾಕಿರ್ತಿರಲ್ಲ, ಅದು ಈ ಕವರ್ ಸ್ಲಿಪ್ ಇಂದ ಹೊರಗೆ ಎಕ್ಸ್ಟ್ರಾ ಬರುತ್ತಲ್ಲ, ಅದನ್ನು ಒಂದು ಟಿಶ್ಯೂ ಪೇಪರ್ ಯೂಸ್ ಮಾಡಿ, ಬ್ಲಾಟಿಂಗ್ ಪೇಪರ್ ಅಂತ ಬರುತ್ತೆ, ಲ್ಯಾಬೊರೇಟರಿಗಳಲ್ಲಿ ಇರುತ್ತೆ, ಅದನ್ನು ಯೂಸ್ ಮಾಡಿ ಸುತ್ತ ಎಕ್ಸ್ಟ್ರಾ ಹೊರಗೆ ಬಂದಿರತಕ್ಕಂತಹ ಗ್ಲಿಸರಿನ್ನ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕವರ್ ಸ್ಲಿಪ್ಪನ್ನು ನೀಟಾಗಿ ಹಾಕಿ. ಆ ಎಡ್ಜಸ್ಸಲ್ಲಿ ಏನಾದರೂ ಇದ್ದರೆ ಸ್ವಲ್ಪ ಜಾರುತ್ತೆ, ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ಕವರ್ ಸ್ಲಿಪ್ ಸುತ್ತ ಇರ್ತಕ್ಕಂಥ ಎಕ್ಸ್ಟ್ರಾ ಗ್ಲಿಸರಿನ್ನ ಎಡ್ಜಸ್ ಸುತ್ತ ಬ್ಲಾಟಿಂಗ್ ಪೇಪರಲ್ಲಿ ಕ್ಲೀನ್ ಮಾಡಿ.
View the slide under a microscope or a foldscope. Compare it with figure 2.3c. ಈಗ ಏನು ಮಾಡಿ ಕವರ್ ಆಗಿದೆ. ಈ ಒಂದು ಸ್ಲೈಡ್ನ ಮೈಕ್ರೋಸ್ಕೋಪಲ್ಲಿ ಅಥವಾ ಫೋಲ್ಡ್ಸ್ಕೋಪಲ್ಲಿ ಈ ರೀತಿ ಅದ್ರ ಕೆಳಗಡೆ ಇಟ್ಟು ನೋಡಿ. ನೀವು ನೋಡಿದಂತಹ ಮೈಕ್ರೋಸ್ಕೋಪಲ್ಲಿ ಚಿತ್ರ ಅದನ್ನು ಇಲ್ಲಿ ಇದೆಯಲ್ಲ, ಇದಕ್ಕೆ ಕಂಪೇರ್ ಮಾಡಿ ನೋಡಿ ಹೇಗೆ ಕಾಣುತ್ತೆ. ಇದೇ ರೀತಿ ಕಾಣಿಸ್ತಿದೆಯಾ, ಹೇಗೆ ಕಾಣಿಸ್ತಿದೆ ಅಂತ ನೋಡಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿದ್ರೆ ಇದೇ ರೀತಿ ಕಾಣುತ್ತೆ ನಿಮಗೆ. ಆಯಿತಾ? ವಾಟ್ ಸಿಮಿಲಾರಿಟೀಸ್ ಡು ಯು ಫೈಂಡ್ ಇನ್ ಎ ಫಿಗರ್ 2.3 ಆ್ಯಂಡ್ 2.3D? ನಿಮಗೆ ಯಾವ ಥರ ಕಾಣುತ್ತೆ? ಇಲ್ಲಿ ಈ ಥರ 2.3D ಥರ ಕಾಣುತ್ತಾ ಅಥವಾ ಸಿ ಥರ ಕಾಣುತ್ತಾ ಗಮನಿಸಿ. ಇದೆಲ್ಲ ಕೊಟ್ಬಿಟ್ಟಿದ್ದಾರೆ. ಇದೆಲ್ಲ ಏನು ಸೆಲ್ ವಾಲ್, ಸೆಲ್ ಮೆಂಬ್ರೇನ್ ಇದೆಲ್ಲ. ಹಾಗೆ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಒಂದೊಂದು ಡಾಟ್ ಚುಕ್ಕಿ ಥರ ಇದೆಯಲ್ಲ, ಅದೆಲ್ಲ ಸೆಂಟರ್ ಆಫ್ ನ್ಯೂಕ್ಲಿಯಸ್. ಜೀವಕೋಶದ ಮಧ್ಯ ಕೇಂದ್ರ ಭಾಗದಲ್ಲಿರೋದೇ ನ್ಯೂಕ್ಲಿಯಸ್ ಜೀವಕೋಶದಲ್ಲಿ. ಆ್ಯಂಡ್ ಇಲ್ಲೆಲ್ಲ ಖಾಲಿ ಖಾಲಿ ಜಾಗ ಇದೆಯಲ್ಲ, ಇದೆಲ್ಲ ಲಿಕ್ವಿಡ್ ತುಂಬಿಕೊಂಡಿರುತ್ತೆ. ಅದನ್ನು ಸೈಟೋಪ್ಲಾಸಮ್, ಕೋಶ ದ್ರವ್ಯ ಅಂತೇಳಿ ಕರೀತಾರೆ. ಸಿ ನೆಕ್ಸ್ಟ್, ಯು ವಿಲ್ ಅಬ್ಸರ್ವ್ ನಿಯರ್ಲಿ ರೆಕ್ಟ್ಯಾಂಗ್ಯುಲರ್ ಸ್ಟ್ರಕ್ಚರ್ಸ್ ಅಂಡರ್ ಎ ಮೈಕ್ರೋಸ್ಕೋಪ್. ನಿಮಗೆ ಈ ರೀತಿ ಚಿತ್ರ ರೆಕ್ಟ್ಯಾಂಗ್ಯುಲರ್ ಆಯತಾಕಾರದಲ್ಲಿ ಕಾಣುತ್ತಾ ಮೈಕ್ರೋಸ್ಕೋಪಲ್ಲಿ ನೋಡಿ ಅನ್ನೋಂಥದ್ದು ಅದನ್ನು ಅಬ್ಸರ್ವ್ ಮಾಡಿ. ದೀಸ್ ಆರ್ ದ ಸೆಲ್ಸ್ ಆಫ್ ದ ಆನಿಯನ್ ಪೀಲ್. ಇವೆಲ್ಲವೂ ಅಥವಾ ಈ ರೀತಿ ಇಟ್ಟಿಗೆಯ ರೀತಿಯಲ್ಲಿ ಈ ರೀತಿ ಕಾಣುತ್ತೆ ರೆಕ್ಟ್ಯಾಂಗ್ಯುಲರ್ ಆಗಿ. ನೀವು ನೋಡಿರ್ತಕ್ಕಂತಹ ಈ ಎಲ್ಲ ರಚನೆಗಳು ಆ ರೀತಿ ರೆಕ್ಟ್ಯಾಂಗ್ಯುಲರ್ ಆಯತಾಕಾರದಲ್ಲಿ ಕಂಡಂಥ ಎಲ್ಲ ರಚನೆಗಳು ಆನಿಯನ್ ಪೀಲ್ ಜೀವಕೋಶಗಳಾಗಿರುತ್ತೆ. ಈರುಳ್ಳಿ ಸಿಪ್ಪೆಯ ಜೀವಕೋಶಗಳವೆಲ್ಲವೂ ಇಟ್ಟಿಗೆಯಂತಹ ರಚನೆ ಉಳ್ಳಂತಹ ಆ ಸ್ಟ್ರಕ್ಚರು. ವಿಚ್ ಆರ್ ಕ್ಲೋಸ್ಲಿ ಅರೇಂಜ್ ವಿತೌಟ್ ಎನಿ ಸ್ಪೇಸ್ ಬಿಟ್ವೀನ್ ದೆಮ್. ಇವೆಲ್ಲವೂ ಒಂದಕ್ಕೊಂದು ಕ್ಲೋಸ್ ಆಗಿ ಅರೇಂಜ್ ಆಗಿರುತ್ತೆ. ಯಾವುದ್ರ ಮಧ್ಯನೂ ಒಂದೇ ಸ್ವಲ್ಪ ಜಾಗನೂ ಬಿಡ್ದಾಗೆ ಒಂದಕ್ಕೊಂದು ಕ್ಲೋಸ್ ಆಗಿ ಜೀವಕೋಶಗಳು ಸೇರಿರುತ್ತೆ. ಟ್ರೈ ಟು ಅಬ್ಸರ್ವ್ ದ ಪೀಲ್ಸ್ ಆಫ್ ದ ಲೀವ್ಸ್ ಆಫ್ ಡಿಫ್ರೆಂಟ್ ಪ್ಲಾಂಟ್ಸ್ ಅರೌಂಡ್ ಯು. ಇದೇ ರೀತಿ ಬೇರೆ ಬೇರೆ ಸಸ್ಯಗಳಲ್ಲಿ ಅವುಗಳ ಎಲೆಗಳಲ್ಲಿ ಅಥವಾ ಸಿಪ್ಪೆ ಪೀಲ್ನಲ್ಲಿ ಇದೇ ರೀತಿಯ ಕೆಲವೊಂದು ರಚನೆಗಳನ್ನ ನೀವು ವೀಕ್ಷಿಸ್ಬೋದು. You will find that all plants are made up of cells. ಎಲ್ಲ ಸಸ್ಯಗಳು ಸಹ ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ವಾಟ್ ಡು ಯು ಥಿಂಕ್ ದ ಬಾಡಿ ಆಫ್ ಆನ್ ಅನಿಮಲ್ ಇಸ್ ಮೇಡ್ ಆಫ್? ಹಾಗಾದರೆ ಸಸ್ಯಗಳಲ್ಲಿ ಈ ರೀತಿ ಎಲ್ಲ ಸಸ್ಯಗಳೆಲ್ಲವೂ ಈ ರೀತಿಯಾದಂತಹ ರೆಕ್ಟ್ಯಾಂಗ್ಯುಲರ್ ಶೇಪ್ ಆಯತಾಕಾರದ ಜೀವಕೋಶಗಳ ರಚನೆಯಿಂದ ಮಾಡಲ್ಪಟ್ಟಿದೆ ಅಂತಾದರೆ, ಅನಿಮಲ್ಸ್ ಪ್ರಾಣಿಗಳು ಯಾವ ರೀತಿ ಹೇಗೆ ಮಾಡಲ್ಪಟ್ಟಿದೆ, ಅವುಗಳ ದೇಹ ಹೇಗೆ ಮಾಡಲ್ಪಟ್ಟಿದೆ ಅಂತೇಳಿ ಹೇಳ್ತಿದ್ದಾರೆ. ಮೌಂಟಿಂಗ್ ದ ಆನಿಯನ್ ಪೀಲ್ ಇನ್ ಗ್ಲಿಸರಿನ್ ಯೂಸಿಂಗ್ ಎ ನೀಡಲ್. ಇದನ್ನು ಕೊಟ್ಟಿದ್ದಾರೆ. ಗ್ಲಿಸರಿನ್ ಹಾಕಿ ಮೌಂಟಿಂಗ್ ಮಾಡ್ತಿರ್ತಕ್ಕಂತಹ ಚಿತ್ರ. ಎ ಬಿ ಸ್ಟ್ರಕ್ಚರ್ ಆಫ್ ಆನಿಯನ್ ಪೀಲ್ ಅಂಡರ್ ದ ಮೈಕ್ರೋಸ್ಕೋಪ್. ಇದು ಬಿನೇ ಫಸ್ಟ್ ಒನ್ನು. ಸಿ ಸ್ಟ್ರಕ್ಚರ್ ಆಫ್ ಆನಿಯನ್. ನಾವು ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರದಲ್ಲಿ ನೋಡಿದ್ರೆ ಈ ರೀತಿ ಈರುಳ್ಳಿ ಸಿಪ್ಪೆ ರಚನೆ ಈ ರೀತಿ ಸ್ಟ್ರಕ್ಚರ್ ಕಾಣುತ್ತೆ. ಖಂಡಿತವಾಗ್ಲೂ ಅದೇ ಥರ ತುಂಬ ಚೆನ್ನಾಗಿ ಕಾಣುತ್ತೆ. ಅಬ್ಸರ್ವ್ ಮಾಡಿ. ನಿಮ್ಮ ಸ್ಕೂಲಲ್ಲಿ ನಿಮ್ಮ ಟೀಚರ್ಸ್ ಏನಾದ್ರು ತೋರಿಸಿದ್ರೆ ಎಲ್ಲರೂ ನಿಮಗೆ ಮಾಡೋಕ್ಕೂ ಕೊಡ್ತಾರೆ. ನೀವೇ ಬೇಕಾದ್ರೆ ಹೊಸದಾಗ ಆನಿಯನ್ ಪೀಲ್ನ ತೆಗೆದು ಮಾಡ್ಬೋದು. ನೀಟಾಗಿ ಮಾಡೋಕ್ಕೆ ಬರುತ್ತೆ ಅಂದರೆ, ಇಲ್ಲಾಂದರೆ ಅವ್ರು ಮಾಡಿ ನಿಮಗೆ ತೋರಿಸ್ತಾರೆ. ಎ ವಾಲ್ ಮೇಡ್ ಆಫ್ ಎ ಬ್ರಿಕ್. ಥರ್ಡ್ ಡಿದು ಅಂದರೆ ಆ ವಾಲ್ಗಳು, ಆ ಜೀವಕೋಶದ ಕೋಣೆಗಳು ಬ್ರಿಕ್ ಇಟ್ಟಿಗೆಯಂತಹ ರಚನೆಯನ್ನು ಹೊಂದಿರುವಂತಹ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ. ಇದು ಸಸ್ಯದ ನೋಡಿದ್ವಿ, ಪ್ರಾಣಿದು. ಲೆಟ್ ಅಸ್ ಇನ್ವೆಸ್ಟಿಗೇಟ್. ಆದರೆ ಇದನ್ನು ತಿಳಿಯೋಣ ಹೇಗೆ ಅಂತೇಳಿ. ರಿನ್ಸ್ ಯುವರ್ ಮೌತ್ ವಿತ್ ಕ್ಲೀನ್ ವಾಟರ್. ನಿಮ್ಮ ನಾಲಿಗೆಯನ್ನು ಶುದ್ಧವಾದ ನೀರಿಂದ ತೊಳ್ಕೊಳ್ಳಿ. ಯೂಸ್ ದ ಬ್ಲಂಟ್ ಎಂಡ್ ಆಫ್ ಎ ಕ್ಲೀನ್ ಟೂತ್ಪಿಕ್ ಆ್ಯಂಡ್ ಜೆಂಟ್ಲಿ ಸ್ಕ್ರ್ಯಾಪ್ ದ ಇನ್ಸೈಡ್ ಆಫ್ ಯುವರ್ ಚೀಕ್. ಟೂತ್ಪಿಕ್ಕಿಂದ ನಾಲಿಗೆಯನ್ನು ತೊಳಿತಿರಲ್ಲ, ಅದ್ರದ್ದು ವಾಶ್ ಮಾಡೋಕ್ಕೊಂದು ಬರುತ್ತಲ್ಲ, ಒಂದು ಸ್ವಲ್ಪ ನಿಮ್ಮ ನಾಲಿಗೆ ಮೇಲೆ ಊಟ ಎಲ್ಲ ಮಾಡಿದ್ಮೇಲೆ, ಟಿಫನ್ ಎಲ್ಲ ಮಾಡಿದ್ಮೇಲೆ ಅದನ್ನು ಒಂದು ಸ್ವಲ್ಪ ತೆಗೀರಿ. ನಿಮ್ಮ ಬಾಯಲ್ಲಿ ನಾಲಿಗೆ ಮೇಲೆ ಇರುತ್ತಲ್ಲ, ಟೂತ್ಪಿಕ್ಕಿಂದ ಸ್ವಲ್ಪ ಚೀಕಲ್ಲಿ ತೆಗೀರಿ. ಪ್ಲೇಸ್ ದ ಸ್ಕ್ರ್ಯಾಪ್ಡ್ ಮೆಟೀರಿಯಲ್ ಇನ್ ಎ ಡ್ರಾಪ್ ಆಫ್ ವಾಟರ್ ಆನ್ ಎ ಕ್ಲೀನ್ ಗ್ಲಾಸ್ ಸ್ಲೈಡ್ ಆ್ಯಂಡ್ ಸ್ಪ್ರೆಡ್ ಇಟ್ ಈವನ್ಲಿ. ಅದನ್ನು ಒಂದು ಗ್ಲಾಸ್ ಸ್ಲೈಡ್ ಮೇಲೆ ಆ ಒಂದು ಡ್ರಾಪ್ ಆಫ್ ವಾಟರ್ನ ಹಾಕಿ ಸ್ಪ್ರೆಡ್ ಮಾಡಿ ಅದನ್ನು ನೀಟಾಗಿ ಅದ್ರ ಮೇಲೆ ಹಾಕ್ಕೊಳ್ಳಿ. ನೀವು ನಾಲಿಗೆಯಿಂದ ತೆಗೆದಿರ್ತಿರಲ್ಲ ಅದನ್ನು. ಹ್ಯಾಡ್ ಎ ಡ್ರಾಪ್ ಆಫ್ ಮಿಥಿಲೀನ್ ಬ್ಲೂ
ಎ ಕಲರ್ಡ್ ಸ್ಟೈನ್, ಬ್ಲೂ ಕಲರ್ನ ಕೊಡುತ್ತೆ, ಮಿಥಿಲಿನ್ ಬ್ಲೂ. ಆ ಸ್ಟೈನನ್ನು ಹಾಕಿ ಓವರ್ ದ ಮೆಟೀರಿಯಲ್ ಆನ್ ಸ್ಲೈಡ್, ಅಲ್ಲಿ ಹೇಗೆ ಮಾಡಿದ್ರೆ ಅದೇ ಥರ ಅಲ್ಲಿ ರೆಡ್ ಸ್ಯಾಫ್ರನೈನ್ ಹಾಕಿದ್ವಿ, ಅದು ಪಿಂಕ್ ಕಲರ್ ಕೊಡ್ತು. ಇಲ್ಲಿ ಮಿಥಲೈನ್ ಹಾಕಿದ್ರೆ ಬ್ಲೂ ಕಲರ್ ಕೊಡುತ್ತೆ ಆ ಮೆಟೀರಿಯಲ್. ಅದೇ ರೀತಿ ಗಾಜಿನ ಪಟ್ಟಿ ಮೇಲೆ ಹಾಕಿದ್ರೆ ಆ್ಯಡಿಂಗ್ ಸ್ಟೈನ್ ಇಂಪ್ರೂವ್ಸ್ ದ ವಿಸಿಬಿಲಿಟಿ ಆಫ್ ಮೆಟೀರಿಯಲ್ ಅಂಡರ್ ದ ಮೈಕ್ರೋಸ್ಕೋಪ್ ಬೈ ಇನ್ಕ್ರೀಸಿಂಗ್ ಕಾಂಟ್ರಾಸ್ಟ್. ಯಾಕೆ ಆ ಸ್ಟೈನನ್ನು ಹಾಕ್ತೀವಿ ಅಂದರೆ ಮೈಕ್ರೋಸ್ಕೋಪಲ್ಲಿ ನಾವು ಆ ವಸ್ತುವನ್ನು ಅದನ್ನು ಜೀವಕೋಶವನ್ನು ನೋಡಬೇಕಾದ್ರೆ ನಮಗೆ ಕ್ಲಿಯರ್ ಆಗಿ ನೀಟಾಗಿ ಕಾಣಲಿ ಅಂತೇಳಿ, ಹೆಚ್ಚಿನ ವೀಕ್ಷಣೆಗೆ ಅನುಕೂಲ ಆಗಲಿ ಅಂತೇಳಿ. ಆಫ್ಟರ್ 1 minute add a drop of glycerin over the material on the slide to prevent the cells from drying. ಅಲ್ಲಿ ಥರನೇ ಒಂದು ಡ್ರಾಪ್ ಆಫ್ ಗ್ಲಿಸರಿನ್ ಹಾಕಿ ಆ ಸೆಲ್ಲು ಡ್ರೈ ಆಗಬಾರ್ದು ಅಂತೇಳಿ. ನಾವು ಕೇರ್ಫುಲಿ ಪ್ಲೇಸ್ ಎ ಕ್ಲೀನ್ ಕವರ್ ಸ್ಲಿಪ್ ಆನ್ ದ ಮೆಟೀರಿಯಲ್ ಆ್ಯಂಡ್ ರಿಮೂವ್ ದ ಎಕ್ಸೆಸ್ ಗ್ಲಿಸರಿನ್ ಫ್ರಮ್ ದ ಎಡ್ಜಸ್ ಆಫ್ ದ ಕವರ್ ಸ್ಲಿಪ್ ಯೂಸಿಂಗ್ ಬ್ಲಾಟಿಂಗ್ ಪೇಪರ್. ಆ ಗ್ಲಿಸರಿನ್ ಎಕ್ಸ್ಟ್ರಾ ಕವರ್ ಸ್ಲಿಪ್ ಹಾಕಿ ನಂತರ ಕವರ್ ಸ್ಲಿಪ್ ಹಾಕ್ಬೇಕಾದ್ರೆ ಎಡ್ಜಸ್ಸಲ್ಲಿ ಅಂದರೆ ಸುತ್ತ ಎಲ್ಲ ಗ್ಲಿಸರಿನ್ ಎಕ್ಸ್ಟ್ರಾ ಹೊರಗೆ ಬಂದಿರುತ್ತಲ್ಲ ಅದನ್ನು ಬ್ಲಾಟಿಂಗ್ ಪೇಪರ್ ಇದೆ ನೀಟಾಗಿ ಒರೆಸಿ. ಅಬ್ಸರ್ವ್ ದ ಸ್ಲೈಡ್ ಅಂಡರ್ ದ ಮೈಕ್ರೋಸ್ಕೋಪ್ ಆ್ಯಂಡ್ ಡ್ರಾ ವಾಟ್ ಯು ಸೀನ್ ಇನ್ ಯುವರ್ ನೋಟ್ಬುಕ್. ಮೈಕ್ರೋಸ್ಕೋಪ್ ಕೆಳಗಡೆ ಇಟ್ಟು ಆ ಸ್ಲೈಡನ್ನು ಇಟ್ಟು ನೋಡಿ ಯಾವ ಥರ ಕಾಣುತ್ತೆ ಅದನ್ನು ಅಬ್ಸರ್ವ್ ಮಾಡಿ ಬರೀರಿ. ಈ ರೀತಿ ಕಾಣುತ್ತೆ. ಮೌತ್ ಆಫ್ ಹ್ಯೂಮನ್ ಚೀಕ್ ಸೆಲ್ಸ್, ಮನುಷ್ಯನ ಬಾಯಿಯಲ್ಲಿ ನಾಲಿಗೆಯಲ್ಲಿ ಇರ್ತಕ್ಕಂತಹ ಜೀವಕೋಶಗಳು ಯಾವ ರೀತಿ ಕಂಡು ಬರುತ್ತೆ ಅಂತೇಳಿ. ವಾಟ್ ಡು ಯು ಅಬ್ಸರ್ವ್? ಯು ವಿಲ್ ಅಬ್ಸರ್ವ್ ಪಾಲಿಗನ್ ಶೇಪ್ಡ್ ಸ್ಟ್ರಕ್ಚರ್ಸ್ ಆರ್ ಶೋನ್ ಇನ್ ಫಿಗರ್ 2.4. ದೀಸ್ ಆರ್ cheek cells which from the inner lining of your mouth. ನಿಮ್ಮ ನಾಲಿಗೆಯ ಇನ್ನರ್ ಲೈನಿಂಗಲ್ಲಿ ಒಳಭಾಗದ ಪದರದಲ್ಲಿರ್ತಕ್ಕಂತಹ ಜೀವಕೋಶ ಇದು ಪಾಲಿಗನ್ ಶೇಪಲ್ಲಿ ಇಲ್ಲಿದೆ ಅಲ್ವಾ, ಪಾಲಿಗನ್ ಶೇಪಲ್ಲಿ ಈ ರೀತಿ ಪಾಲಿಗನ್ ಶೇಪಲ್ಲಿ ನಿಮ್ಮ ಚೀಕ್ದು ಸೆಲ್ಸ್ ಕಾಣುತ್ತೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ. ವಾಟ್ ಸಿಮಿಲಾರಿಟೀಸ್ ಆರ್ ಡಿಫ್ರೆನ್ಸಸ್ ಡಿಡ್ ಯು ಅಬ್ಸರ್ವ್ ಬಿಟ್ವೀನ್ ದ ಸೆಲ್ಸ್ ಆಫ್ ಆನಿಯನ್ ಪೀಲ್ ಆ್ಯಂಡ್ ಆಕ್ಟಿವಿಟಿ 2.2 ಆ್ಯಂಡ್ ಹ್ಯೂಮನ್ ಚೀಕ್ ಸೆಲ್ಸ್ ಇನ್ ಆಕ್ಟಿವಿಟಿ 2.3? ಅಂದರೆ ಆನಿಯನ್ ಪೀಲ್ ಈರುಳ್ಳಿ ಸಿಪ್ಪೆಯ ಜೀವಕೋಶಗಳಿಗೂ ಮನುಷ್ಯನ ನಾಲಿಗೆಯ ಒಳಪದರದ ಜೀವಕೋಶ ಸೆಲ್ಸ್ಗೂ ಯಾವ ರೀತಿ ಡಿಫ್ರೆನ್ಸು ಮತ್ತು ಸಿಮಿಲಾರಿಟೀಸ್, ಒಂದೇ ಥರದ ಸಿಮಿಲಾರಿಟೀಸ್ ಏನಿದೆ, ಡಿಫ್ರೆನ್ಸ್ ಏನಿದೆ ಅದನ್ನು ಬರೀರಿ. ಸಿಮಿಲಾರಿಟೀಸ್ ಅಂದರೆ ಅದರಲ್ಲೂ ಸೆಲ್ ಮೆಂಬ್ರೇನ್ ಇರುತ್ತೆ, ಸೈಟೋಪ್ಲಾಸಮ್ ಇರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ, ಬಟ್ ಶೇಪ್ಸ್ ಚೇಂಜ್ ಇರುತ್ತೆ. ಇದನ್ನು ಬರೀಬೋದು ನೀವು. You have observed that cells have 3 main parts, a thin outer lining and a central region and a small round structure inside it. The outer layer is called the cell membrane. ಏನು ಹೇಳಿದ್ವಿ, ಮೂರಲ್ಲೂ ಸಹ ಹೊರಭಾಗದಲ್ಲಿ ಸೆಲ್ ಮೆಂಬ್ರೇನ್ ಇರುತ್ತೆ, ಅಲ್ಲೂ ಸಹ ಇರುತ್ತೆ. ಒಳಭಾಗದಲ್ಲಿ ಮಧ್ಯದಲ್ಲಿ ಒಂದು ಮಿಡ್ಡಲ್ ಆಗಿ ಒಂದು ಡಾಟ್ ಥರ, ಕೇಂದ್ರ ಭಾಗದಲ್ಲಿ ಒಂದು ಸೆಂಟ್ರಲ್ ರೀಜನ್ ಇದೆ ಆ್ಯಂಡ್ ಸ್ಮಾಲ್ ರೌಂಡ್ ಸ್ಟ್ರಕ್ಚರ್ಸ್ ಇರುತ್ತೆ. ಆದರೆ ಹೊರಪದರದಲ್ಲಿರ್ತಕ್ಕಂತಹ ಈ ಪದರವನ್ನು ಸೆಲ್ ಮೆಂಬ್ರೇನ್ ಅಂತೇಳಿ ಕರಿತೀವಿ. ದ ಔಟರ್ ಲೇಯರ್ ಇಸ್ ಕಾಲ್ಡ್ ದ ರೌಂಡ್ ಸ್ಟ್ರಕ್ಚರ್ ಇನ್ ದ ಮಿಡಲ್ ಈಸ್ ದ ನ್ಯೂಕ್ಲಿಯಸ್. ದುಂಡನೆ ಆಕಾರವನ್ನು ಹೊಂದಿರ್ತಕ್ಕಂಥ ಮಧ್ಯದಲ್ಲಿ ಜೀವಕೋಶದ ಮಧ್ಯಭಾಗದಲ್ಲಿ ದುಂಡನೆಯ ರಚನೆಯನ್ನು ಹೊಂದಿರ್ತಕ್ಕಂಥ ಈ ದುಂಡ ಆಕಾರವನ್ನು ನ್ಯೂಕ್ಲಿಯಸ್ ಕೋಶ ಕೇಂದ್ರ ಅಂತೇಳಿ ಕರಿತೀವಿ. ವಿಚ್ ಈಸ್ ಆಲ್ಸೋ ಕವರ್ಡ್ ಬೈ ಎ ಥಿನ್ ಮೆಂಬ್ರೇನ್. ಇದಕ್ಕೂ ಸಹ ಒಂದು ಥಿನ್ ಮೆಂಬ್ರೇನ್, ಸಣ್ಣದಾದ ಒಂದು ಎರಡು ಪದರದಿಂದ ಆವೃತ ಆಗಿರುತ್ತೆ ನ್ಯೂಕ್ಲಿಯಸ್ಸು. ದ ಸ್ಪೇಸ್ ಬಿಟ್ವೀನ್ ದ ಸೆಲ್ ಮೆಂಬ್ರೇನ್ ಆ್ಯಂಡ್ ದ ನ್ಯೂಕ್ಲಿಯಸ್ ಇಸ್ ಫಿಲ್ಡ್ ವಿತ್ ಸೈಟೋಪ್ಲಾಸಮ್. ಈ ಸೆಲ್ ಮೆಂಬ್ರೇನು, ಈ ಹೊರಗಿನ ಪದರ ಮತ್ತು ಒಳಗಿನ ಕೋಶ ಕೇಂದ್ರ ಇವೆರಡರ ನಡುವೆ ನೋಡಿ ಡಾಟ್ ಡಾಟ್ ಚುಕ್ ಚುಕ್ಕಿ ಥರ ನೀರಿನಂತಹ ರಚನೆಯನ್ನು ಹೊಂದಿದೆ. ಇದನ್ನು ಸೈಟೋಪ್ಲಾಸಮ್, ಕೋಶ ದ್ರವ್ಯ ಅಂತೇಳಿ ಕರೀತಾರೆ. ದೀಸ್ 3 cells, ಸೆಲ್ ಮೆಂಬ್ರೇನ್, ಸೈಟೋಪ್ಲಾಸಮ್ ಆ್ಯಂಡ್ ನ್ಯೂಕ್ಲಿಯಸ್ ಆರ್ ದ ಬೇಸಿಕ್ ಪಾರ್ಟ್ ಆಫ್ ದ ಸೆಲ್ಸ್. ಈ ಮೂರೂ ಏನೇನು, ಈ ಸೆಲ್ ಮೆಂಬ್ರೇನು, ಸೈಟೋಪ್ಲಾಸಮು ಮತ್ತು ನ್ಯೂಕ್ಲಿಯಸ್, ಈ ಮೂರು ಜೀವಕೋಶದ ಭಾಗಗಳು. ಇದು ಜೀವಕೋಶದ ಮೂಲಭೂತ ಭಾಗಗಳು, ಮೂಲಭೂತವಾಗಿ ಬೇಸಿಕ್ ಪಾರ್ಟ್ ಆಗಿರುತ್ತೆ, ಬೇಸಿಕ್ ಪಾರ್ಟ್ ಆಫ್ ದ ಸೆಲ್ಸ್ ಅಂತೇಳಿ ಕರಿತೀವಿ. ಸಮ್ ಸೆಲ್ಸ್ ಲೈಕ್ ಆನಿಯನ್ ಪೀಲ್ ಸೆಲ್ಸ್ ಹ್ಯಾವ್ ಆ್ಯನ್ ಎಕ್ಸ್ಟ್ರಾ ಔಟರ್ ಲೇಯರ್ ಕಾಲ್ಡ್ ಸೆಲ್ ವಾಲ್. ಕೆಲವೊಂದು ಜೀವಕೋಶಗಳಲ್ಲಿ ಎಕ್ಸ್ಟ್ರಾ ಸೆಲ್ ವಾಲ್, ಕೋಶವಿತ್ತಿಯನ್ನು ಹೊಂದಿರುತ್ತೆ. ವಾಟ್ ಈಸ್ ದ ಇಂಪಾರ್ಟೆನ್ಸ್ ದೀಸ್ ಸ್ಟ್ರಕ್ಚರ್ಸ್ ಇನ್ ಎ ಸೆಲ್ಸ್? What functions do they perform? Are these functions important for the maintenance of life? ಹಾಗಾದರೆ ಈ ಜೀವಕೋಶ ಯಾವ ರೀತಿ ಇರುತ್ತೆ, ಅದರ ಫಂಕ್ಷನ್ ಏನು, ಅದರ ಕಾರ್ಯ ಏನು, ಅದೆಷ್ಟು ಆ ಒಂದು ಜೀವಿಗಳಿಗೆ ಇಂಪಾರ್ಟೆಂಟು ಅನ್ನೋದನ್ನು ತಿಳ್ಕೊಳ್ಳೋಣ ಯಾವ ರೀತಿ. ಇರಲಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ ಸೆಲ್ಸ್ ಬಗ್ಗೆ. ಏನಾದ್ರು ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಲೆಸನ್ಸ್ ಆದಮೇಲೆ LBA ನೋಟ್ಸ್ ಕೊಡ್ತೀನಿ, ಅದನ್ನು ಸ್ಟಡಿ ಮಾಡಿದ್ರೆ ನಿಮಗೆ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಬಟ್ ಈ ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗೆ ನೀವೇ ಮಾಡಿದ್ರೆ ಏನು ಯೂಸ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ 2-3 ಟೈಮ್ ಕೇಳಿ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಿರಲ್ಲ, ಆಗ ನೀವೇ ಓದ್ತೀರಾ,
ಟೆಕ್ಸ್ಟ್ ಬುಕ್ ಓದುವಂಥ ಅಭ್ಯಾಸ ಬೆಳೆಯುತ್ತೆ ಅಂತೇಳಿ. ಆದಷ್ಟು ಸೈನ್ಸ್ನ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಟೆಕ್ಸ್ಟ್ ಬುಕ್ನ ಓಪನ್ ಮಾಡ್ಕೊಂಡು ನಾನು ಮಾಡ್ತಕ್ಕಂಥ ಕ್ಲಾಸಸ್ ಆಡಿಯೋನ ಆನ್ ಮಾಡಿಕೊಂಡ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಸೈನ್ಸು ಟಫೇ ಅಲ್ಲ, ತುಂಬ ಈಸಿ ಅನಿಸುತ್ತೆ. ಅರ್ಥ ಆಗಿಬಿಟ್ರೆ ಯಾವ ನೋಟ್ಸು ಬೇಕಾಗಲ್ಲ, ನೀವೇ ಆನ್ಸರ್ ಮಾಡ್ತೀರಾ. ಹಾಗಾಗಿ ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವೆಶನ್ಸ್ ಅಂತ ತಗೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ವಾಟ್ ಈಸ್ ಸೆಲ್, ದ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಲಿವಿಂಗ್ ಆರ್ಗಾನಿಸಮ್ನ ಸೆಲ್ ಅಂತ ಕರೀತಾರೆ. ಇದಕ್ಕೆ ನೀವೇ ಆನ್ಸರ್ ನಾಕೋದಕ್ಕೆ ಟ್ರೈ ಮಾಡಿ. ಡಿಫೈನ್ ಸೆಲ್ ಆ್ಯಂಡ್ ಹೌ ಟು ಪ್ರಿಪೇರ್ ಎ cell slides, draw a neat label diagram of preparing a cell slides. ಇದನ್ನು ಡ್ರಾ ಮಾಡಿ ಹೇಗೆ ಹಾಕಬೇಕು ಅಂತೇಳಿ. ಆ್ಯಂಡ್ ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸ್ಟ್ರಕ್ಚರ್ ಆಫ್ ಆನಿಯನ್ ಪೀಲ್ ಅಂಡರ್ ದ ಮೈಕ್ರೋಸ್ಕೋಪ್. ಮೈಕ್ರೋಸ್ಕೋಪಲ್ಲಿ ಯಾವ ರೀತಿ ಕಾಣುತ್ತೆ ಈ ಸ್ಟ್ರಕ್ಚರ್ನ ಬರೀರಿ ಆ್ಯಂಡ್ ಲೇಬಲ್ ಮಾಡಿ. ಓಕೆ, ಸಿ ನೆಕ್ಸ್ಟ್ ಡಿಫೈನ್ cell membrane and name 3 basic parts of the cells. List the basic part of the cells and nucleus and cytoplasm. And write the main 3 parts of the basic parts in the define cell and define nucleus, define cytoplasm. This is within homework questions. So okay my dear student, history next class will continue. Thank you.